ಜಗತ್ತಲ್ಲಿ ಎಷ್ಟೋ ಕ್ರಿಕೆಟ್ ಗ್ರೌಂಡ್ಸ್ ಐತೆ ಆದ್ರೆ ಎಲ್ಲಾ ಫೀಲ್ಡ್ ಒಂದೇ ತರ ಇರಲ್ಲ. ಒಂದೊಂದ್ ಗ್ರೌಂಡ್ ಬೇರೆ ಬೇರೆ ಶೇಪ್ ಬೇರೆ ಬೇರೆ ಸೈಜ್ ಅಲ್ಲಿ ಇರುತ್ತೆ. ಒಂದೇ ಅಳತೆನ ಪರ್ಮನೆಂಟ್ ಆಗಿ ಮಾಡಿ ಇದೇ ಎಲ್ಲಾ ಸ್ಟೇಡಿಯಂ ಅಲ್ಲಿ ಇರಬೇಕು ಅಂತ ಯಾಕೆ ಹೇಳ್ತಿಲ್ಲ? ಇವಾಗ ಒಂದ್ ಕಡೆ ನ್ಯೂಜಿಲೆಂಡ್ ನ ಈಡನ್ ಪಾರ್ಕ್ ಸ್ಟೇಡಿಯಂ ಇರೋದ್ರಲ್ಲೇ ತುಂಬಾ ಚಿಕ್ಕದು. ಇದರಲ್ಲಿರೋ ಫೀಲ್ಡ್ ಸೈಜ್ ತರ ಬೇರೆ ಗ್ರೌಂಡ್ ಗಳು ಇರಬೇಕು ಅಂತಂದ್ರೆ ಆ ಗ್ರೌಂಡ್ ನ ಸೈಜ್ ಕಡಿಮೆ ಮಾಡಬೇಕು. ಸುತ್ತಮುತ್ತ ಎಲ್ಲ ಪೆವಿಲಿಯನ್ ಸ್ಟ್ಯಾಂಡ್ ನ ಮುಂದೆ ತರಬೇಕು. ಜೊತೆಗೆ ತುಂಬಾ ಖರ್ಚಾಗುತ್ತೆ. ಇಲ್ಲಾಂದ್ರೆ ಆಸ್ಟ್ರೇಲಿಯಾದ MCG ಫೀಲ್ಡ್ ಇರೋದ್ರಲ್ಲೇ ದೊಡ್ಡದು. ಇದ್ರಂಗೆ ಚಿಕ್ಕ ಸ್ಟೇಡಿಯಂಸ್ ನ ದೊಡ್ಡದು ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಡಿಯಂಸ್ ಹೆಚ್ಚಾಗಿ ಸಿಟಿ ಮಧ್ಯದಲ್ಲಿ ಇರುತ್ತೆ. ಮತ್ತೆ ಸುತ್ತಮುತ್ತ ಬಿಲ್ಡಿಂಗ್ಸ್ ಇರುತ್ತೆ. ಅದಕ್ಕೆ ಬೇಕಾಗಿರೋ ಜಾಗ ಸಿಗಲ್ಲ. ಆಸ್ಟ್ರೇಲಿಯಾ MCG ಫೀಲ್ಡ್ ಅಳತೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಇಂಗ್ಲೆಂಡ್ ಒಪ್ಕೊಳ್ಳಲ್ಲ. ನಾವೇ ಗೇಮ್ ಕಂಡಿಡಿದ್ದು ನಮ್ ಗ್ರೌಂಡ್ ಅಲ್ಲಿ ಇರೋ ತರ ಫೀಲ್ಡ್ ಅಳತೆ ಚೇಂಜ್ ಮಾಡಿ ಅಂತಾರೆ. ಹಂಗ ಹೇಳಿದ್ರೆ ಆಸ್ಟ್ರೇಲಿಯಾದವ್ರು ಒಪ್ಕೊಳ್ಳಲ್ಲ. ನಮ್ MCG ಗ್ರೌಂಡ್ ಅಲ್ಲಿ ತುಂಬಾ ಮುಖ್ಯವಾದ ಮ್ಯಾಚಸ್ ನಡೆದಿದೆ. ಅದರಿಂದ ನಮ್ ಫೀಲ್ಡ್ ನ ಅಳತೆ ಇರಬೇಕು ಅಂತ ಅವ್ರು ಹೇಳ್ತಾರೆ. ಇದ್ರ ಮಧ್ಯದಲ್ಲೇ ಇಂಡಿಯಾ ನಮ್ ತೇವೆ ತುಂಬಾ ಜಾಸ್ತಿ ಸ್ಟೇಡಿಯಂಸ್ ಇದೆ. ಅದರಿಂದ ಒಂದ್ ನಂಬರ್ ಹೇಳ್ತೀವಿ, ಅದೇ ತರ ಫೀಲ್ಡ್ ಅಳತೆನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬೇರೆ ಕಂಟ್ರಿ ಕ್ರಿಕೆಟ್ ಬೋರ್ಡ್ಸ್ ದುಡ್ಡಿಲ್ಲ ಅಂತ ಕೈ ಎತ್ಬಿಡ್ತಾರೆ. ಆಲ್ರೆಡಿ ಕ್ಲೈಮೇಟ್ ಮತ್ತೆ ಬಿಚ್ ಕಂಡೀಷನ್ ಇಂದ ಒಂದೊಂದು ಲೊಕೇಶನ್ ಇರೋ ಫೀಲ್ಡ್ ವ್ಯತ್ಯಾಸವಾಗಿರುತ್ತೆ. ಅದೇ ತರ ಈ ಫೀಲ್ಡ್ ಸೈಜ್ ನ ಚಾಲೆಂಜ್ ಆಗಿ ತಗೊಂಡ್ರೆ ಅದಕ್ಕೆ ತಕ್ಕಂತೆ ಟೀಮ್ ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ತಾರೆ. ಟೋಟಲಿ ಬೇಡದೇ ಇರೋ ಖರ್ಚುಗಳನ್ನ ಕಮ್ಮಿ ಮಾಡೋಕು, ಆಡಿಯನ್ಸ್ ನ ಉತ್ಸಾಹ ಮಾಡೋಕು, ಪ್ಲೇಯರ್ಸ್ ಗೆ ಚಾಲೆಂಜಿಂಗ್ ಆಗಿ ಇರಬೇಕು ಅಂತ ಈ ಸೈಜ್ ವೇರಿಯೇಷನ್.